ನಾನು ಮನೆಗೆ ಬಂದು ಯೋಟತ್ತಾತು ಏನಾನ ಬಿಸಿ ಬಿಸಿಯಾಗಿ ಅಡ್ಗೆ ಗಿಡ್ಗೆ ಮಾಡಿ ಗಿಂಬ ಕಿಕ್ತಾಳೇನೋ ಅಂತ ನಾನು ಕಾಯ್ತಾ ಇದ್ದೀನಿ. ತರಂಗಿಲ್ಲ ಮರಗಿತ್ತಿ. ಏನೇ ಮಾಡ್ತಾ ಇದ್ಯಾ? ಏನು ದಬ್ಬಾಗ್ತಾ ಇದೀಯ ಅಡುಗೆ ಮನೆಗೆ? ಎದ್ದು ಬಾರೆ ಯಾತನ ತಗೊಂಡು. ಅಮ್ಮ ಅಮ್ಮ ಯಾಕಂಗೆ ಬಾಯ್ ಮಾಡ್ತಾ ಇದೀಯಾ? ಸುಮ್ ಕುಕ್ಕಮಕ್ಕಾಗಲ್ಲೇ. ಏನು ಬಾಯ್ ಮಾಡಬೇಡ ಅಂತ ಹೇಳ್ತಾ ಇದ್ಯಾ? ಹೌದಮ್ಮ, ಬಾಯ್ ಮಾಡಿದ್ರೆ ಅವಳು ಬೈತಾಳೆ. ನನ್ನೇ ಇಷ್ಟು ದಿನ ನಾನೇ ಎಂದು ಜೋರಾಗಿ ಮಾತಾಡಿಲ್ಲ. ಊಟ ತಾಂಬ ಅತ್ತಾಂಬ ಇತ್ತಾಂಬ ಅಂತಾನ. ನೀನು ನೋಡಿದ್ರೆ ಬಂದೊಳ್ಳೆ ಊರು ಬಾಯ್ ಮಾಡ್ತೀಯಲ್ಲ ಬಂದಾಳೇನೆ. ಸ್ವಲ್ಪನ ಸುಮ್ಮನೆ ಬಾಯ್ ಮುಚ್ಕೊಂಡು ಕುಕ್ಕ ಬಂದು ಕೊಡ್ತಾಳೆ. ಸುಮ್ಮನೆ ಅವಳತಾಗೆ ವಯಸ್ಕಮ್ಮಕ್ಕೆ ಹೋಗ್ಬೇಡ. ಬಂದಿದ್ಯಾ ಒಂದು 2 ದಿವಸ ಇದ್ದೋಗಕ್ಕಂತಾನ. ಒಂದು 2 ದಿವಸ ಇದ್ದು ಹೋಗ್ಬಿಡು ನೀನು. ಅವಳೇನೇನು ನೆಟ್ಟಿಗೆ ಏನು ಅಡುಗೆ ಮಾಡಲ್ಲ. ಅವ್ರ ಅಮ್ಮಾಯರ ಮನೆಗೆ ಆತನ ಸಾರು ಪಾರು ತಂದು ಅನ್ನ ತಂಗಳು ಸಾರು ಯಾತ್ಕನ ಮಾಡಿಕ್ತಾಳೆ ಅಷ್ಟೇ. ನಿನಗೆ ಇಲ್ಲಿ ಒಂದಕ್ಕೆ ಆಗಲ್ಲಮ್ಮ ಊಟ. ಅದಕ್ಕೆ ಅಲ್ಲೇ ಹೋಗಿರೋ. ನಿನಗೆ ಒಂದಿಟ ದುಡ್ಡು ಕಳಿಸ್ತೀನಿ. ಒಂದು ತಿಂಗಳಿಗೆ ಒಂದ್ಸಲ ಬಂದು ನೋಡ್ಕೊಂಬರ್ತೀನಿ. ಯಾತನ ಬೇಕು ಅಂದರೆ ತಂದು ಕೊಡ್ತೀನಿ. ಅಲ್ಲೇ ಇರು ನೀನು. ಏನಂದೆ ನೀನು? ಅವಳಿಗೆ ಎದ್ರಿಕೊಂಡು ತಂಗಳು ಮುದ್ದೆ ಉಂತಿದ್ದೀಯಲ್ಲ. ಅವ್ರ ಅಮ್ಮಾಯರ ಮನೆ ಇಲ್ಲೇ ಐತೆ ಅಂತಾನ ತಂಗಳು ಸಾರು ತಂದು ಕೊಡ್ತಿದ್ಲ ನಿನಗೆ. ನೀನೊಬ್ಬ ಗಂಡಸೇನೋ? ನಾನು ಅವತ್ತೇ ಅಂದ್ಕೊಂಡೆ ಹೆಂಡ್ತಿ ಊರಿಗೆ ಹೋಗ್ತಾ ಇದ್ದಾನೆ ಅಂದರೆ ಇವನು ಹೆಂಡ್ತಿ ಗುಲಾಮ ಹಾಕ್ತಾನೆ ಅಲ್ಲಿಗೆ ಹೋಗ್ತಿದ್ದಂಗೆ ಅಂತಾನೆ. ಹಂಗೆ ಆಗಿದೆಯಲ್ಲೋ. ಹೆಂಡ್ತಿನ ಒಂದಿಟ್ಟು ಬಾಯಿದಾಗ ಇಕ್ಕೇಬೇಕು. ಮಾತು ಕೇಳಿಲ್ಲ ಅಂದರೆ ಬಿಡಬೇಕು ಒಂದು ಸರಿಯಾಗಿ. ಗೊತ್ತಾಯ್ತಾ? ಹಿಂಗಲ್ಲ ನೀನು ಹೆಂಡ್ತಿಗೆ ಬುದ್ಧಿ ಕಲ್ಸೋದು. ಅವಳು ಇಲ್ಲಿ ಬಂದು ಮಿತಿ ಮೀರಿ ಅವಳೆ ಒಂದಿಟ್ಟು ದೊಡ್ಡವರು ಸಣ್ಣರು ಅಂತಾನ ಮರ್ಯಾದೆ ಇಲ್ಲ. ಹಂಗೆ ಮಾತಾಡ್ತಾಳೆ. ಅವಳಿಗೆ ಬುದ್ಧಿ ಕಲ್ಸೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನೋಡ್ತಾ ಇರು, ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಹೋಗಲ್ಲ. ಅಯ್ಯೋ ಅಮ್ಮ, ಹಂಗಲ್ಲ. ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ದಾರಲ್ಲ. ಏನಾದರೂ ಹೊಡೆದ್ರೆ ಅವ್ರ ಮನೆಗೆ ಹೋಗಿ ಸೇರ್ಕೊಂತಾಳೆ. ನಾನು ಇಲ್ಲೇನು ಮಾಡೋಣ? ಅವರು ಎಲ್ಲರೂ ಮನೆ ಕೊಟ್ಟಿದ್ದಾರೆ. ಆಮೇಲೆ ನನಗೊಂದು ಕೆಲಸನೂ ಐತೆ. ಹೊಲ್ದಾಗ ಏನೋ ತರಕಾರಿ ಇದ್ರೆ ಕೊಡ್ತಾರೆ. ಎಲ್ಲ ರಾಗಿ ಅಕ್ಕಿ ಏನೋ ಕೊಡ್ತಾರೆ ನಮಗೆ. ಹಂಗಿದ್ಮೇಲೆ ನಾನು ಅವ್ರ ಮಗಳ ಮೇಲೆ ಹೊಡೆಯೋಕ್ಕಾಗುತ್ತೆ? ಅವ್ರ ಮಗಳಿಗೆ ಸುಮ್ಮನೆ ಇರು. ಹೆಂಗೋ ಇಲ್ಲಿ ಬಂದು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀನಿ. ನೀನು ಅದಕ್ಕೂ ಕಲ್ಲು ಹಾಕ್ಬೇಡ. ಸುಮ್ಮನೆ ನೀನು ಹೋಗ್ತಾ ಇರು. ಯಾವಾಗ ಹೋಗ್ತೀಯಾ? ಇವತ್ತು ಹೋಗ್ತೀಯಾ ಅಥವಾ ನಾಳೆಗೆ ಹೋಗ್ತೀಯೋ? ನೀನು ಮೂತಿಗಿಷ್ಟು ನಿನಗೇನಲ್ಲ ಬಂದಿರೋದು? ಹೆಂಡ್ತಿ ಗುಲಾಮನಾಗಿ ಹಿಂಗೆ ಆಡ್ತಾ ಇದ್ಯಾ? ಒಳ್ಳೆ ಸಂಗನಂಗೆ ಹಿಂಗೆ ಆಡಬೇಡ್ವು. ಅವ್ರೇನೋ ಕೊಡ್ತಾ ಇದ್ದಾರೆ ಅನ್ನೋ ಮಗಳ ಮೇಲೆ ಪ್ರೀತಿಯಿಂದನ ಹಂಗಂತ ಹೇಳಿ ಅವಳಿಗೆ ನೀನು ಗುಲಾಮನಾಗಿರ್ತೀಯಾ? ನೀನು ಹೇಳ್ದಂಗೆ ಅವಳು ಕೇಳಬೇಕು. ಅವಳು ಹೇಳ್ದಂಗೆ ನೀನು ಕೇಳೋದಲ್ಲ. ನೀನು ದುಡಿಯಕ್ಕೆ ಹೋಗ್ತಾ ಇದೆಯಾ ತಾನೇ? ಅವ್ರ ಮನೆಯಿಂದ ಯಾಕೆ ಅಕ್ಕಿ ಕಾಳು ಎಲ್ಲ ಇಸ್ಕೊಂತೀಯ? ಬೇಡ ಅನ್ನು. ಮನೆಗೆ ಬಾಡಿಗೆನು ಕೊಡು. ಆವಾಗ ನಿನಗೊಂದು ಗತ್ತು ಬರುತ್ತೆ. ಈ ಥರ ಕಂಡರ್ ಸೊತ್ನಾಗಿದ್ರೆ ಹಿಂಗೆ ಮತ್ತಿಗೆ ಗುಲಾಮ್ನಾಗಿರ್ಬೇಕಾಗುತ್ತೆ. ನಮ್ಮ ಮನೆಗೆ ನಾವು ದುಡ್ಕೊಂಡು ತಿಂದರೆ ನೆಮ್ಮದಿಯಾಗಿರ್ಬೋದು. ನಮಗೆ ಇಷ್ಟ ಬಂದಂಗೆ ಇರ್ಬೋದು ಕಣ್ಲ. ಹೋಗಿ ನಾನು ನಿಂತಾಗ ಬಡ್ಕೊಂತ ಇದ್ದೀನಲ್ಲ, ಅವಾಗ ನಾನು ಹೇಳಿದೆ ಹೋಗ್ಬೇಡ ಕಣ್ಲ, ಹೋಗ್ಬೇಡ, ಅವಳೇ ಬರಲಿ ಅಂತ. ನನ್ನ ಮಾತು ಕೇಳಲಿಲ್ಲ. ಬಂದೆ ಇಲ್ಲಿಗೆ, ಇಲ್ಲಿ ಬಂದು ಸೇರ್ಕೊಂಡೆ. ಈಗ ನೋಡು ಹೆಂಗಾಗಿದೆಯಾ. ನೀರಮ್ಮ, ನೀನಲ್ಲಿ ಒಂದಿಟ್ಟು ಸುಮ್ಮನಿದ್ದಿದ್ರೆ ಅವಳು ಇಲ್ಲಿಗೆ ಯಾಕೆ ಬರೋಳು ಹೇಳು? ನೀನೇ ಅದು ಮಾಡು ಇದು ಮಾಡು, ಕಸ ಗುಡಿಸು, ಕದ್ರ ಹಾಕು, ನೀರು ತಾಂಬ ಅಂತಾನ ಒಂದೇ ಸಮಕ್ಕೆ ಕೆಲಸ ಹೇಳ್ತಿದ್ದೆ. ಏನಾದ್ರು ಕೆಲಸ ಮಾಡಿದ್ರೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬೈತಿದ್ದೆ. ಅದಕ್ಕೆ ಮತ್ತಿಗೆ ಅವಳು ಸಿಟ್ಟು ಮಾಡ್ಕೊಂಡು ಇಲ್ಲಿಗೆ ಬಂದ್ಲು. ಒಬ್ಬಳೆ ಮಗಳು ಅಂತ ಮುದ್ದು ಮಾಡಿ ಸಾಕಿದ್ರು. ನೀನಲ್ಲಿ ಬಾಯಿಗೆ ಬಂದಂಗೆ ಬೈದ್ರೆ ಇನ್ಯಾರು ನಿಂತಾಗ ಜೀವನ ಮಾಡ್ತಾರೆ? ನಾನು ಮತ್ತೆ ಹೆಂಡ್ತಿ ಬಿಟ್ಟು ಎಷ್ಟು ದಿನ ಅಂತ ಇರೋಣ? ಪಾಪ ಕಮಲ ಅಷ್ಟೆಲ್ಲ ಕೇಳ್ಕೊಂಡು ಅದಕ್ಕೆ ಇಲ್ಲೇ ಬಂದು ಇಲ್ಲೇ ಚೆನ್ನಾಗಿದ್ದೀನಿ. ನೀನು ಏನೇನೋ ಹೇಳಿ ಎಲ್ಲ ಕೇಳಿಸ್ಬಿಡ್ಬೇಡ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನು ಎಮ್ಮೆ ಮೇಲೆ ಮಳೆ ಸುರಿದಂಗೆ. ನಿನಗೇನು ಅರ್ಥ ಆಗಲ್ಲ. ನಿನ್ನ ತಲೆಗೆ ಹೋಗಲ್ಲ. ಇಲ್ಲಿ ಮಾವನ ಮುದ್ದೆ ತಿಂದ್ಕೊಂಡು ನಿನಗೆ ಮೈ ಉಂಡೈತಿ. ಇರು, ಅವಳು ಎಲ್ಗೋದ್ಲವಳು? ಏ ಸರೋಜಿ ಎತ್ತ ಹಾಳಾಗೋದೆ ಮಾರಿ ಇಲ್ಲಿ. ರೀ, ನಿಮ್ಮಮ್ಮಿಂದ ಯಾಕೋ ಜಾಸ್ತಿ ಆಯ್ತು. ಏನದು ಸರೋಜಿ ಗಿರೋಜಿ ಅಂತಾನ? ಸ್ವಲ್ಪ ಮರ್ಯಾದೆ ಕೊಟ್ಟು ಸರೋಜ ಅಂತ ಮಾತಾಡ್ಸಕ್ಕೆ ಹೇಳ್ರಿ. ಓ, ಯಾಕಂಗೆ ಬಡ್ಕೊಂತೈತಿ? ಯಾವಾಗಿಂದ ಬಂದಾಗಿಂದ ಒಂದೇ ಸಮಕ್ಕೆ ವಟವಟನ ಏನಂತೆ ಮುಚ್ಚಿದು? ಏನೇ ಮುತ್ಕಿ ಗಿತ್ಕಿ ಅಂತ ಇದ್ಯಾ? ನೀನು ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳೆ ಮೊದಲು ದೊಡ್ಡವ್ರಿಗೆ, ಆಮೇಲೆ ಮರ್ಯಾದಿನ ನಾನು ಕೊಡ್ತೀನಿ. ಅಲ್ಲ, ನಾನು ಉಂಬಕ್ಯಾತನ ಇದ್ರೆ ಮಾಡ್ಕೆಂಬ ಅಂತ ಹೇಳಿ ಯೋಟತ್ತಾತು. ಇಷ್ಟತ್ತಾದ್ರೂ ಯಾತಾರು ತಂದಿದ್ಯಾ ತಟ್ಟೆದು ಹಿಡ್ಕೊಂಡು? ಈಗಲೂ ಬರೆಗೈಯಾಗಿ ಆಳ್ನಾಡಿಸ್ಕೊಂಡ್ ಬಂದಿದ್ಯಲ್ಲ. ಏನು ಮಾಡ್ತಾ ಇದ್ಯಾ ಒಳಗೆ ಸೇರ್ಕೊಂಡು? ನಮ್ಮ ಮನೆಗೇನು ಬಂದವ್ರಿಗೆಲ್ಲನ ಬೇಸಾಕಕ್ಕೆ ನಾವು ಧರ್ಮಛತ್ರ ನಡೆಸ್ತಾ ಇಲ್ಲ. ಇದು ನಮ್ಮ ಅಪ್ಪನ ಮನೆ ಆಸ್ತಿ. ನಮ್ಮ ಅಪ್ಪಯ್ಯರೇ ನಮಗೆ ರಾಗಿ ಆಗಲಿ ಅಕ್ಕಿ ಆಗಲಿ ಎಲ್ಲ ಕೊಡೋದು. ನೀನು ಈಗಿಂದ ಈಗಲೇ ಹೋಗ್ಬೇಕು. ಅತ್ತೆ ಮಾಡಿಕ್ತೀನಿ, ಏನೋ ಮಾಡ್ತಾ ಇದ್ದೀನಿ ಅನ್ನ ಸಾರನು, ಊಟ ಮಾಡಿ ಊರಿಗೆ ಹೋಗು. ಹಂಗಿದ್ರೆ ನಾನು ಉಂಬಕ್ಕಿಕ್ತೀನಿ. ಇಲ್ದಿದ್ರೆ ನೀನು ಊಟ ಇಲ್ಲ ಗೀಟ ಇಲ್ಲ ಹೇಳಿರ್ತೀನಿ. ಏನಂದೆ? ನನಗೆ ಊಟ ಕೊಡಲ್ಲ ಅಂತಿದ್ಯೇನೆ? ಏಯ್, ಎಷ್ಟು ಕೊಬ್ಬಿರ್ಬೇಕು. ಏಯ್ ಮಹೇಶ, ಏನೋ ನಿನ್ನ ಹೆಂಡತಿ ಹಿಂಗೆ ಆಡ್ತಾ ಇದ್ದಾಳೆ. ಅದೆಲ್ಲ ಬೇಕಾಗಿಲ್ಲ. ಈಗಲಿಂದ ಈಗಲೇನೆ ನಡಿ, ನಮ್ಮೂರಿಗೆ ಹೋಗೋಣ. ನಡಿಯೋ ನಡಿ, ಇವಳನ್ನ ಇಲ್ಲೇ ಬಿಟ್ಟು ನಡಿ ಹೋಗೋಣ.
ಬರಂಗಿದ್ರೆ ಬಾ, ಇಲ್ಲ ಅಂದ್ರೆ ಇಲ್ಲೇ ಬಿದ್ದಿರು. ನನ್ನ ಮಗನ್ ಕರ್ಕೊಂಡೋಗಿ ಇನ್ನೊಂದು ಮದ್ವೆ ಮಾಡ್ತೀನಿ. ಒಳ್ಳೆ ಸೊಸೆ ತತ್ತೀನಿ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರೋ ಅಂತ ಸೊಸೆ ತತ್ತೀನಿ. ಏನೇ ನಮ್ಮಪ್ಪನ ಮನೆ ಅಂತಾನ ಏನು? ನನ್ನ ಮಗನ್ನ ಗುಲಾಮ ಇಕ್ಕೊಂಡಿದ್ಯಾ? ನಾನೇನು ನನ್ನ ಮಗನಂಗೆ ಎದ್ರಕಮ್ಮ ಅಂತಾಳಲ್ಲ ನಾನು. ನಾನು ಇಲ್ಲೇ ಇರ್ತೀನಿ. ನೀನು ನನಗೆ ಸರಿಯಾಗಿ ಉಪಚಾರ ಮಾಡಿದ್ರೆ ಸರಿ, ಇಲ್ಲಾಂದ್ರೆ ನನ್ನ ಮಗನ ಕರ್ಕೊಂಡು ಹೋಗಿ ನಾನು ಇನ್ನೊಂದು ಮದುವೆ ಮಾಡ್ಕೊಂಬತ್ತೀನಿ. ಗೊತ್ತಾಯ್ತಾ? ನೀನು ಅವಾಗ ಇಲ್ಲೇ ಬಿದ್ದಿರು ಒಬ್ಳೇನೆ. ಅದೆಷ್ಟು ದಿನ ನೀನು ಒಬ್ಳೇ ಇರ್ತೀಯೋ ನೋಡೇ ಬಿಡೋಣ. ಅಯ್ಯೋ ಲೇ ಸರೋಜಾ, ನಮ್ಮಮ್ಮ ಹೇಳ್ದಂಗೆ ಮಾಡಿಗಿಡೇತು. ಅವಾಗಲೇ ಮದುವೆ ಆಗು ಅಂತ ಬೀಡ್ಸೋದು ನಾನೇ ಆಗಿರಲಿಲ್ಲ. ನೀನು ಹಿಂಗೆಲ್ಲ ಮಾಡಿದ್ರೆ ಅಷ್ಟೇ ನೋಡು, ನೀನು ಬಿಟ್ಟು ನಾನು ಹೋಗ್ಬೇಕಾಗುತ್ತೆ. ನಮ್ಮಮ್ಮಗೆ ಏನಾದ್ರೂ ಮಾಡ್ಕೊಂಡು ತಂದಿಕ್ಕು ಹೋಗು. ಸರಿ ಆಯಿತು. ಈ ಮುದುಕಿ ಏನು ಇಂತಾಳಾದಳೆ? ನಿನಗೂ ಇನ್ನೊಂದು ಮದುವೆ ಆಗೋ ಆಸೆನಾ? ನನಗೆ ಯಾಕೆ ಆಸೆ? ನನಗೆ ಆಸೆ ಇದ್ದಿದ್ರೆ ನಾನು ಅವಾಗಲೇ ಮದುವೆ ಆಗ್ತಿದ್ದೆ ತಾನೆ. ನೀನು ಜಗಳ ಮಾಡ್ಕೊಂಡು ತವ್ರ ಮನೆ ಬಂದು ಕುಕ್ಕಂಡ್ಮೇಲೆ ಅವಾಗಲೇ ಆಗ್ತಿದ್ದೆ. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ಇಲ್ಲೇ ಬಂದು ನಿನ್ನ ಜೊತೆಗೆ ಇರೋದು. ನಮ್ಮಮ್ಮಯ್ಯ ನನ್ನಂಗಲ್ಲ, ಸುಮ್ಮನೆ ಹೋಗು. ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರು. ಒಂದು ಸ್ವಲ್ಪ ದಿನ ಬೇಜಾರಾದರೆ ಅಮ್ಮನೇ ಹೋಗ್ತೈತಿ. ಸರಿ ಆಯಿತು. ಈ ಮುದುಕಿ ಒಳ್ಳೆ ಕಾಟ. ಈಗ ಯಾಕೆ ಬಂದು ಅಕ್ಕರಿಸಿಡೋ? ಏನು ಸುಳ್ಗಾಡು? ಥೂ, ನೆಮ್ಮದಿಯಾಗಿ ಇದ್ದೆ ಇಷ್ಟು ದಿನ. ನೆಮ್ಮದಿ ಹಾಳು ಮಾಡೋಕ್ಕೆ ಬರ್ತಾಳೆ. ಅಲ್ಲಿದ್ದಾಗೂ ನೆಮ್ಮದಿ ಕೊಡಲಿಲ್ಲ, ಎಲ್ಲಿದ್ದಾದ್ರೂ ನೆಮ್ಮದಿ ಕೊಡಬಾರ್ದ? ಥೂ, ಇನ್ನು ಭೂಮಿ ಮೇಲೆ ಅದೇನು ಅಂತಾನ ಬದುಕಿದಾಳೋ ಏನು ಸುಳ್ಗಾಡು? ಇನ್ನು 20 ವರ್ಷ ಹಿಂಗೆ ಅಯ್ಯನಿಸ್ಬೇಕು ಅಂತಾಳು ಏನೋ. ಅವ್ರನ್ನೂ ಅಯ್ಯನ್ಸಿರ್ತಾಳೆ ಅವಕ್ಕರೂ. ಅದಕ್ಕೆ ಚಿಕ್ಕ ಮಗಂತ ಹೋಗು ಅಂತಾನ ಗದ್ಮೇವ್ರಿ. ಈಗ ಅದೆಲ್ಲ ಬಿಟ್ಟಾಕು, ಹೋಗು. ಒಂದಿಷ್ಟು ಅನ್ನ ಸಾರು ಇಟ್ಕೊಂಬರಕ್ಕೆ ನಿಂದೇನು ಕಳ್ಕೊಂತೀಯ? ನಾನು ದುಡ್ಕೊಂಬತ್ತೀನಿ ತಾನೆ. ದುಡ್ಕೊಂಬತ್ತಾ ಇದೆಯಾ? ಅದೇ ಏನೋ ಮಹೇಶ ಅವಳ್ದು ಏನಂತ ನನಗುಂಬ ಕಿಕ್ಕಲ್ವಂತ. ಏನೇ ಇಕ್ಕಲ್ವೇನೆ? ಅಯ್ಯೋ ಯಮ್ಮ, ನೀನು ಯಾಕೆ ಹಂಗಾಡ್ತಾ ಇದೆಯಾ? ಅವಳಿಗೆ ನಿನ್ನ ಮೇಲೆ ತುಂಬ ಪ್ರೀತಿ. ಸುಮ್ಮನೆ ಹಂಗಂದ್ಲು ಅಷ್ಟೇನೆ. ಸುಮ್ಮನಿರು, ಇಕ್ಕ ಬತ್ತಾಳೆ. ಸರೋಜಾ, ಹೋಗಿ ಅನ್ನ ಸಾರನು ಇಟ್ಕೊಂಬರಕ್ಕೆ ಹೋಗಿ. ಏನೇ ಮಕ್ಕ ನೋಡ್ತೀಯಾ? ಹೋಗಿ ಅಮ್ಮ ಕುಕ್ಕಳಮ್ಮ, ಕುಕ್ಕ ಅಂಬಿವಂತೆ. ನೋಡೋ, ನಾನು ಇವಳು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಇರ್ತೀನಿ ಎಂಬುದು ಮಾತ್ರ ಅವಳ ಕನಸನ್ನು ಕಾಣಬೇಡ ಅಂತ ಹೇಳು. ಗೊತ್ತಾಯ್ತಾ? ಅಯ್ಯೋ ಸರಿ ಅಮ್ಮ, ಆಯಿತು. ಅವಳಿಗೂ ನೀನು ಅಂದರೆ ತುಂಬ ಇಷ್ಟ. ಏನೋ ಇದ್ಕಿದಂಗೆ ಬಂದುಬಿಟ್ಟಿಯಲ್ಲ, ಏನೋ ಒಂದು ಮಾತು ಹೇಳಿದೆ, ಅದಕ್ಕೆ ಒಂದು ಸ್ವಲ್ಪ ಹಂಗೆ ಆಡ್ತಾ ಇದ್ದಾಳೆ ಅಷ್ಟೇ. ಸುಮ್ಮನಿರು, ಸ್ವಲ್ಪ ದಿನ ಆದಮೇಲೆ ಸರಿ ಆಗ್ತಾಳೆ. ಸಮಾಧಾನ ಮಾಡ್ಕೊ. ಇಕ್ಕ ಬತ್ತಾಳೆ ಊಟನ. ರೀ ತಾಡಿ, ನಿಮ್ಮ ಅಮ್ಮ ಕೊಡ್ರಿ ಉಮ್ಲಿ. ನೀನೇ ಕೊಡೆ ಸರೋಜಾ, ಕೊಡು. ತಗ ಹುಣ್ಣು. ತಗ ಹುಣ್ಣು. ಅದೇನೇ ಅದು ನಾಯಿಗೆ ಹಾಕ್ತಂಗೆ ಆಗ್ತಿದೀಯಾ ನನಗೆ? ಅತ್ತೆ ತಗೊಳ್ಳಿ ಅತ್ತೆ, ಊಟ ಮಾಡ್ರಿ ಅಂತನ ಗೌರವ ಕೊಟ್ಟು ಹೇಳ್ಬೇಕು. ಅದೇನದು ನಾಯಿಗೆ ಅನ್ನ ಹಾಕ್ತೀವಲ್ಲ, ತಗ ತಿನ್ನು ಅಂತ ಹಂಗೆ ಕೊಡ್ತಾ ಇದೆಯಲ್ಲ ನನಗೆ. ಆಯ್ತು ತಗೊಳ್ಳಿ ಅತ್ತೆಯವರೇ, ಊಟ ಮಾಡಿ. ಅದು ಸತ. ಸರಿ ಏನೋ ಇದ್ದಿದ್ದ ಅನ್ನಪ್ಪನ ಇಕ್ಕೆ ಬಂದಿದ್ಯಾ? ಸಾಯಂಕಾಲಕ್ಕೆ ಯಾತನ ಬಿಸಿ ಸಾರು ಮುದ್ದೆ, ಆಮೇಲೆ ಹೆಂಚ್ಕಮ್ಮಕ್ಕೆ ಯಾತನ ಪಲ್ಯನ ಯಾತನ ಮಾಡು. ಅತ್ತೆ ನಾನು ಏನೋ ಮಾಡ್ತೀನಿ, ಮಾಡಿದ್ದ ಅಂತೆ. ನೀವು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೊಟ್ಟೆ ಹಸಿ ತಿಂತೀರಾ. ಊಟ ಮಾಡ್ರಿ ಮೊದಲು, ಆಮೇಲೆ ಮಾತಾಡಿವಂತೆ. ಅಣ್ಣ ಯಾವಾಗ ಬಂದ್ರು ನಿಮ್ಮಮ್ಮ? ಅಯ್ಯೋ ಬಂದು ಆಲೇನೆ ಒಂದು ಗಂಟೆ ಆಯ್ತು ಕಣೆ ಕಮಲ. ಹೌದಾ? ದೊಡ್ಡಮ್ಮ ಚೆನ್ನಾಗಿದ್ದೀರಾ? ಓ ಕಮಲಿ, ಏನಮ್ಮ ನನ್ನ ಮಗನ್ನು ನನ್ನ ಸೊಸೆನ ಇಬ್ರು ತಂದು ನಿಮ್ಮ ಮನೆಗೆ ಇಕ್ಕೊಂಬಿಟ್ಟಲ್ಲ, ಮನೆ ಮಾಡಿಕೊಟ್ಟು. ನಾವಲ್ಲಿ ಏನು ಮಾಡಬೇಕು? ಅಯ್ಯೋ ಈಗೇನು ನೀವು ಬಂದಿದ್ದೀರಲ್ಲ ಮಗನ ಜೊತೆಗೆ ಇರಕ್ಕೆ, ಇಲ್ಲೇ ಇರ್ರಿ ಸಂತೋಷವಾಗಿ ಇನ್ಮೇಲೆ. ನೀವು ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಯಿತು. ಆಗಲೇ ಬೇಕಲ್ಲ. ನನ್ನ ಮಗನಂತೂ ನೀನು ಕರ್ಕೊಬಂದು ಇವಳ ಜೊತೆಗೆ ಸೇರಿಸ್ತೆ, ಅಲ್ಲಿ ನಮ್ಮನ್ನ ಯಾರು ನೋಡ್ಕೊಂತಾರೆ? ನಮ್ಮ ದೊಡ್ಡ ಮಗ ನಾನೇ ನೋಡ್ಕೋಬೇಕೆ? ಇನ್ನ ಬೈಲ್ವೆ ಅವನ್ ತಕ್ಕ ಹೋಗು ಅಂತನ ಗದಮ್ದ. ಅದಕ್ಕೆ ಸೀದಾ ಇಲ್ಲಿ ಬಂದೆ. ನಿನ್ನ ನಾದ್ನಿ ನೋಡಿರೆ ಇಲ್ಲಿಗೆ ಯಾಕೆ ಬಂದೆ? ಅಲ್ಲಿಗೆ ಹೋಗು, ನಾವೆಲ್ಲ ದುಡ್ಡು ಕಳಿಸ್ತೀವಿ, ಅಲ್ಲೇ ಇರು ಅಂತ ಹೇಳ್ತಾ ಇದ್ದಾಳೆ. ನೋಡು ಹೆಂಗ ಇದ್ದಾಳೆ. ಅಯ್ಯೋ ಸರೋಜಕ್ಕ, ಯಾಕಂಗಂತೀರಾ? ನಿಮ್ಮ ಅತ್ತೆಯವ್ರಲ್ವಾ, ನೋಡ್ಕೊಂಡ್ರೆ ಇಷ್ಟು ದಿನ ಅವರು ಅಲ್ಲೇ ಇದ್ರು, ಹೆಂಗೋ ಆರಾಮಾಗಿದ್ರಿ. ಇನ್ಮೇಲಾದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ರಿ. ಇವಳು ಬಂದು ಈಗ ಬುದ್ಧಿ ಹೇಳಕ್ಕೆ. ಹೇ ಕಮಲಾ, ನೀನು ನನಗೆ ಬುದ್ಧಿ ಹೇಳಕ್ ಬರಬೇಡ. ನನಗೆ ಚೆನ್ನಾಗಿ ಗೊತ್ತಿದೆ ಯಾರನ್ನ ಹೆಂಗೆ ನೋಡ್ಕೋಬೇಕು ಅಂತನ. ನೀನು ನಮ್ಮಮ್ಮ ಇನ್ನು ನಮ್ಮ ಅಪ್ಪ ಇನ್ನು ಎಲ್ಲಾನು ಚೆನ್ನಾಗಿ ನೋಡ್ಕೊ. ನಮ್ಮ ಅಮ್ಮಗೆ ವಯಸ್ಸಾಗೈತೆ, ಕಾಲು ಬೇರೆ ನೋಯ್ತವೆ ಅಂತಾರೆ. ಕೆಲ್ಸಕ್ಕೆ ಇಕ್ಕಬೇಡ, ನೀನೇ ಕೆಲಸ ಮಾಡ್ಕೊ. ಹುಡುಗಿನೂ ನೀನೇ ನೋಡ್ಕೊ. ಮೊದಲು ನಿನ್ನ ಮನೆ ಕೆಲಸ ನೀನು ನೋಡ್ಕೊಂಡು ನಿಮ್ಮ ಮನೆ ಸಮಾಚಾರ ನೋಡ್ಕೋ ಹೋಗಿ ನೆಟ್ಟಿಗೆ. ಆಮೇಲೆ ನಮ್ಮ ಮನೆದ ನೋಡುವಂತೆ. ಯಾಕೆ ಹಂಗಂತೀಯ ಸರೋಜಾ? ಪಾಪ ಕಮಲ ಎಷ್ಟು ಒಳ್ಳೆ ಹುಡುಗಿ. ಇವಳು ಇಲ್ಲಿದ್ರೆ ನಾವಿಬ್ರು ಒಂದಾಗಕ್ಕಾಗ್ತಿತ್ತಾ? ಇಷ್ಟೊತ್ತಿ ನಮ್ಮಮ್ಮಯ್ಯ ಯಾರನ್ನಾದ್ರೂ ನೋಡಿ ಮದುವೆ ಮಾಡಿರೋದು. ಇವಳಿಲ್ಲ ಅಂದಿದ್ರೆ ಸುಮ್ಮನೆ ಇರು. ಏನು ಮಾತಾ ಅಂತ ಆಡ್ತೀಯ?
ಸರಿ ದೊಡ್ಡಮ್ಮ, ನಮ್ಮನೆಗೂ ಬನ್ನಿ, ಊಟ ಮಾಡಿಬಿಟ್ಟು ಊಟ ಮಾಡಿ, ತಣ್ಣಗಾಗತ್ತೆ ತಿರ್ಗಾ. ನಾನು ಹೋಗ್ತೀನಿ. ನೋಡಿ ಬಂದಿದ್ದಾರೆ ಅಂತ ಹೇಳ್ತು ಅತ್ತೆ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂ ಬರ್ತೀನಿ, ಇಲ್ಲೇ ಇರ್ತೀನಿ ಅಂದಮೇಲೆ ಬರ್ದಂಗೆ ಇರ್ತೀನ. ಬರ್ತೀನಿ, ಉಂಡು ಹೋಗು. ನಿನ್ನ ಮಗಳು ಹೆಂಗಿದ್ದಾಳೆ, ಚೆನ್ನಾಗಿದ್ದಾಳ? ಹ್ಞೂ ಚೆನ್ನಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಬರೀ ನೋಡಿವ್ರಂತೆ. ಹ್ಞೂ ಬರ್ತೀನಿ, ನಡಿ ನೀನು ನನಗೆ ಉಂಡು ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.